ನಮಸ್ತೆ ನನ್ನ ಮುದ್ದು ಕುಟುಂಬದವರೇ. ಈ ದಿನ ನಿಮಗೋಸ್ಕರ ತಂದಿರುವಂತಹ ರೆಸಿಪಿ ಆರೋಗ್ಯಕರವಾದಂತಹ ಹಾಗೂ ತುಂಬಾನೇ ರುಚಿಯಾಗಿ ಆಗುವಂತಹ ಈ ಒಂದು ಗೋಧಿ ನುಚ್ಚಿನಲ್ಲಿ ಮಾಡುವಂತಹ ಪೊಂಗಲ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ಒಂದು ಪೊಂಗಲ್ನ ಮಾಡೋದಕ್ಕೆ ಬನ್ಸಿ ರವೆ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಈ ಒಂದು ಗೋಧಿ ನುಚ್ಚು. ಇದನ್ನ ಬಳಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ನಾನಿಲ್ಲಿ 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಮಾತ್ರನೇ ಗೋಧಿ ನುಚ್ಚನ್ನ ಬಳಸಿದ್ದೀನಿ. ಆ ಒಂದು ಗ್ಲಾಸ್ಗೆ ಆಗುವಷ್ಟು ಗೋಧಿ ನುಚ್ಚಿಗೆ ನಾನು 5-6 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಗೋಧಿ ನುಚ್ಚಿಗೆ ಜಾಸ್ತಿ ನೀರಿದ್ರೂ ಸಹಿತ ತುಂಬಾ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಇದನ್ನು 4-5 ವಿಜಿಲ್ ಆಗುವಷ್ಟು ನಾನಿಲ್ಲಿ ಕೂಗಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ 4-5 ವಿಜಿಲ್ನ ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಒಂದು ರೀತಿಯಾಗಿ ಬೆಂದಿದೆ ಅಂತ ಹೇಳಿ. ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಒಂದು ಅದಕ್ಕೆ ಬಂದರೆ ಸಾಕು. ಇದಕ್ಕೆ ನಾನಿಲ್ಲಿ ಬೆಚ್ಚಗಿರೋ ಅಂತಹ ನೀರನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಬಿಸಿ ಮಾಡಿ ಏನೂ ಹಾಕೊಳ್ತಾ ಇಲ್ಲ. ಸ್ವಲ್ಪ ಮಾತ್ರನೇ ನೀರನ್ನು ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೀವು ಸಿಹಿನ ಜಾಸ್ತಿ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಇನ್ನೂ ಒಂದು ಅರ್ಧ ಕಪ್ಪು ಹಾಕೋಬೋದು. ಸಿಹಿ ಬೇಡ ಜಾಸ್ತಿ ಅಂತ ಹೇಳಿದ್ರೆ 1 ಕಪ್ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ಕಲರ್ ಕೂಡ ಬೆಲ್ಲ ಹಾಕ್ತಿದ್ದಂಗೆ ಚೇಂಜ್ ಆಯಿತು. ಈಗ ಸಿಹಿ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಇನ್ನೂ ಅರ್ಧ ಕಪ್ ಎಕ್ಸ್ಟ್ರಾ ನಾನಿಲ್ಲಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ. 1 ಕಪ್ ಆಗಿರುವಂತಹ ನಾನಿಲ್ಲಿ ಗೋಧಿ ನುಚ್ಚಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದ ನಂತರ ನಾನೀಗ ಇದಕ್ಕೆ ಕೊಬ್ಬರಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಣ ಖರ್ಜೂರ ಇರುತ್ತಲ್ವ, ಅದನ್ನು ಹಾಕಿ ಈ ಒಂದು ಪೊಂಗಲ್ಗೆ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಸಹಿತ ಮಾಡ್ಕೊಳ್ಬೋದು. ಈಗ ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ಳೋಕ್ಕೆ ಅಂತ ಹೇಳಿ ನಾನಿಲ್ಲಿ ಇನ್ನೊಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ ಸಹಿತ ಹಾಕಿ ತುಪ್ಪದಲ್ಲಿ ಈ ರೀತಿಯಾಗಿ ಹುರಿದು ಇಟ್ಕೊಳ್ತೀನಿ. ನೋಡ್ತಾ ಇರ್ಬೋದು ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ನೂ ಸಹಿತ ಆ್ಯಡ್ ಮಾಡ್ಕೊಳ್ಬಹುದು. ಇದಕ್ಕೆ ಬಾದಾಮಿ ಸಹಿತ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಕುದೀತಾ ಇರುವಂತಹ ಪೊಂಗಲ್ಗೆ ನಾನೀಗ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹಾಕ್ಕೊಂಡಿದ್ದೀನಿ. ಈಗ ಆಗಲೇ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು, ಅದನ್ನು ಸಹಿತ ಹಾಕಿ ಇನ್ನೊಮ್ಮೆ ಎಲ್ಲವನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋವಾಗಲೇ ಒಳ್ಳೆ ಅದ್ಭುತವಾದಂತಹ ಘಮ ಬರ್ತಾಯಿತ್ತು. ನೋಡಿ, ತುಂಬಾ ಸುಲಭ ಮಾಡೋದು, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳಿ ಅನಿಸೋಷ್ಟು ತುಂಬಾ ರುಚಿಕರವಾದಂತಹ ಗೋಧಿ ನುಚ್ಚಿನ ಪೊಂಗಲ್ಲು ಸವಿಯಲು ಸಿದ್ಧ. ಇದನ್ನು ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೂಡ ಕೊಡ್ತಾರೆ. ನೀವು ತಿಂದಿರ್ತೀರ, ಖಂಡಿತವಾಗ್ಲೂ ಅದೇ ಒಂದು ನೆನಪಾಗುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿದ್ರೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಹಾಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.